ಕಲಬುರಗಿಯವರು ಕಳೆದ 2ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದಾರೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ರೈತ, ದಲಿತ ಹಾಗೂ ಕನ್ನಡ ವಿದ್ಯಾರ್ಥಿ, ಮಹಿಳಾ, ಕಾರ್ಮಿಕ ಪರ ಸಂಘಟನೆಗಳ ಎಲ್ಲ ಕಾರ್ಯಕರ್ತರೇ, ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಮ್ಮ ಕಲಬುರಗಿಯಲ್ಲಿ ಅತಿ ಅವಶ್ಯವಾಗಿತ್ತು. ಯಾಕೆ ಅಂತ ಕೇಳಿದ್ರೆ, ಕಳೆದ 3 ತಿಂಗಳಿಂದ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದ ರೈತರ ಬೆಳೆ ಹಾನಿಯಾಗಿದೆ. ಅದಲ್ಲದೆ ಕಳೆದ 1 ವಾರದ ಹಿಂದೆ ವಿಪರೀತ ಮಳೆಯಿಂದಾಗಿ ಮಹಾರಾಷ್ಟ್ರದ ಉಜ್ಜಿನಿ ಜಲಾಶಯದಿಂದ ಬಿಡುಗಡೆಯಾಗಿರುವಂತಹ ನೀರಿನಿಂದ ವಿಜಯಪುರ ಜಿಲ್ಲೆ, ಕಲಬುರಗಿ, ಯಾದಗಿರಿ, ರಾಯಚೂರು ಭಾಗದ ನದಿ ಪಾತ್ರದಲ್ಲಿರುವಂತಹ ರೈತರಿಗೆ ಬಹಳ ತೊಂದರೆ ಆಗಿದೆ. ಲಕ್ಷಾಂತರ ಹೆಕ್ಟೇರ್ ಜಮೀನು ಇವತ್ತು ನೀರಿನಲ್ಲಿ ಮುಳುಗಿದೆ. ಕೈಗೆ ಬಂದಂತಹ ತುತ್ತು ರೈತನಿಗೆ ಬಾಯಿಗೆ ಬರದ ಹಾಗೆ ಆಗಿದೆ. ಈ ಪ್ರವಾಹದಿಂದ ಕೇವಲ ಹೊಲ ಗದ್ದೆಗಳಿಗೆ ಮಾತ್ರ ನೀರು ಸೀಮಿತವಾಗದನೆ ಗ್ರಾಮಗಳಿಗೆ ನುಗ್ಗಿ ರೈತರ ಮನೆಯೊಳಗೆ ಪ್ರವೇಶ ಮಾಡಿ 1 ವರ್ಷಕ್ಕೆ ತಮ್ಮ ಉಪಜೀವನಕ್ಕೆ ಇಟ್ಟಂತಹ ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿ ಹೊಲದಲ್ಲಿ ಬೆಳೆ ಇಲ್ಲ, ಮನೆಯಲ್ಲಿ ಕಾಳು ಕಡ್ಡಿಗಳಿಲ್ಲ. ಇದರಿಂದ ದಿಗ್ಭ್ರಮೆಗೊಂಡಂತಹ ರೈತ ಸರ್ಕಾರದ ಕಡೆ ಕೈ ಚಾಚ್ತಾ ಇದ್ದಾರೆ. ರೈತ ಯಾವತ್ತೂ ಕೂಡ ಸರ್ಕಾರದಿಂದ ಕೈ ಚಾಚುವಂತವನಲ್ಲ. ಸರ್ಕಾರಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಂತವನು ರೈತ. ಇಡೀ ಮನುಕುಲ ಸಮಾಜವನ್ನ ಬದುಕಲಿಕ್ಕೆ ರೈತನ ಪಾತ್ರ ಅತ್ಯಂತ ಹಿರಿಮೆಯಾಗಿರುವಂತಹದ್ದು. ರೈತ ಕಷ್ಟಪಟ್ಟು ಬೆವರು ಸುರಿಸಿ ಹೊಲದಲ್ಲಿ ದುಡಿದ್ರೆ ಇವತ್ತು IAS ಅಧಿಕಾರಿ, IPS ಮುಖ್ಯಮಂತ್ರಿ ಬದುಕು ಮಾಡಬಹುದು. IAS ಆಫೀಸರ್ ಕಾಳು ಕಡ್ಡಿ ತಿಂದೇ ಬದುಕ್ತಾರೆ ಹೊರತು ದುಡ್ಡು ತಿಂದು ಬದುಕೋದಿಲ್ಲ. ಮುಖ್ಯಮಂತ್ರಿಯೂ ಕೂಡ ಕಾಳು ಕಡ್ಡೆ ಸೇವನೆಯಿಂದ ಆತ ಜೀವನ ನಡೆಸಬೇಕು ಹೊರತು ತನ್ನ ಅಧಿಕಾರದಿಂದ, ಸಂಪತ್ತಿನಿಂದ ಅಲ್ಲ ಅನ್ನುವಂಥದ್ದನ್ನ ಅವರು ತಿಳ್ಕೊಳ್ಬೇಕಾಗತ್ತೆ. ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿಯೂ ಕೂಡ ಸರ್ಕಾರ ರೈತರ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ಅತ್ಯಂತ ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಸಾವಿರಾರು ರೈತರು ನಮ್ಮ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೊಲದಲ್ಲಿ ಬೆಳೆ ಇದ್ರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಹೊಲದಲ್ಲಿ ಬೆಳೆ ಇಲ್ಲ, ಮನೆಯಲ್ಲಿ ದುಡ್ಡಿಲ್ಲ ಅಂದ್ರೆ ರೈತನಿಗೆ ಪರ್ಯಾಯ ವ್ಯವಸ್ಥೆ ನಮ್ಮ ಮಾರ್ಗದರ್ಶಕರು. ಸರ್ಕಾರ ಯಾವಾಗ ಎಷ್ಟು ಸುಳ್ಳು ಹೇಳುತ್ತೆ ನೋಡಿದ್ವಿ ನಾವು. ಆದರೆ ಆಂದೋಲನ ಸರಿಗಳೇ ಒಂದು ಮಾತಾಡಿದ್ರೆ ಅದು ತನಕ ಅದೇ ಮಾತಿರ್ತದೆ ಅಂತಕ್ಕಂಥ ನಾವು ಗಮನಿಸಿರ್ತೇವೆ. ಯಾವಾಗ ಈ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿರ್ತೇನೆ ಅಂತಕ್ಕಂಥದ್ದು ಅಂದಲ್ಲ, ನಮಗೆ ಬಹಳ ದೊಡ್ಡ ಶಕ್ತಿ ಬಂದಿದೆ. ಅದಕ್ಕೆ ಇವತ್ತು ದಿವಸ ಈ ಶಕ್ತಿಯನ್ನ ಪ್ರದರ್ಶನ ಮಾಡಕ್ಕ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಾವೇನದ ಆಟೋ ರಿಕ್ಷಾದವರಲ್ಲಿ, ಹೂಮಾರೋರಲ್ಲಿ, ಮತ್ತೆ ಗಂಜು ಕಾಗಿನವರಲ್ಲಿ, ಮತ್ತೆ ಕಿರಾಣ ಮಾರ್ಕೆಟ್ ಎಲ್ಲಾ ಭಾಗದವರು ಮಾತಾಡಿದಾಗ ಅವತ್ತಿನ ದಿವಸ ರೈತರಿಗಾಗಿರ್ತಕ್ಕಂಥ ಕಷ್ಟ ನಾವು ನೋಡಿದ್ವಿ. ನಾವು ಸಂಪೂರ್ಣ ಬಂದ್ ಮಾಡಕ್ಕೆ ನಾವು ತಯಾರಿದ್ವಿ ಅಂತಕ್ಕಂಥ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಇವತ್ತು ಗುರುಗಳು ಹೇಳಿದಾಗ ಒಬ್ಬ ಪಾಂಡಬ್ಬ ಜೇವರಿಗೆ ಕಾಲಿ ರೋಡಿಯಲ್ಲಿ ಒಬ್ಬ ಪಾಂಡಬ್ಬದ ದಿನ 2,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವ ನಿಂದು ಬಂದಿಲ್ಲ ಹೇಗ, ಸರ್ ನಾವು ಈ ರೈತರ ಕಷ್ಟ ನೋಡೋದಾಗಲ್ಲ, ನಾ ಪಾಂಡಬ್ಬ ಹಚ್ಚಲಿ ನನಗೆ ದಿನ 2,000 ಬರ್ತೀವಿ ಸರ್. ಆ ದಿನ 13ನೇ ತಾರೀಕು ಮುಂಜಾನೆ 8ಕ್ಕೆ ನಾ ಪಾಂಡಬ್ಬದಲ್ಲಿ ಹೋಗೋದು 10 ನಿಮ್ ಸರಿ ಇರ್ತೀನಿ, ನಾ ಪಾಂಡಬ್ಬ ಬಂದ್ ಮಾಡ್ತೀನಿ ಅಂತಕ್ಕಂಥ ಪ್ರಸ್ತಾವನೆ ಕೂಡ ಹೇಳಿದ್ದಾನೆ. ಹಾಗಾಗಿ ಇವತ್ತು ದಿವಸ ಸನ್ಮಾನಿಸಿ ನಮ್ಮ ಗುರುಗಳು ಏನದ, ಇವತ್ತು ಆಂದೋಲನ ಶ್ರೀಗಳು ರಾಜ್ಯಾಧ್ಯಕ್ಷರು, ನೂತನ ರಾಜ್ಯಾಧ್ಯಕ್ಷರೇನಾಗಿರು, ನಿಮಗೆ ದೊಡ್ಡ ಬೆಳಕಾಗ್ಲಿ, ದೊಡ್ಡ ಶಕ್ತಿ ನಿಮ್ಗೆ ಸೇರ್ಲಿ, ನಮ್ಮ ರೈತರಿಗೆಲ್ಲ ನಮ್ಮ ಆಶೀರ್ವಾದ ಇರ್ಲಿ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತು ನೀವು ತಾವೇ ನಿಮ್ಮ ವೇದಿಕೆಯಲ್ಲಿ ಬಂದಿರಿ. ನಮ್ಗೆ ಬಹಳ ಸಂತೋಷ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ 9ನೇ ತಾರೀಕು ಮೊದಲನೇ ಮಹಾನನೀಯ ನಂತರ ಇಂದಿನ ಮಹಾನನೀಯ ಪ್ರಧಾನಮಂತ್ರಿ ದೇವೇಗೌಡರು ಕಲಬುರಗಿ ಬರ್ತಾ ಇದ್ದಾರೆ. ಸಮೀಕ್ಷೆ ಸಿಸ್ಟಮ್ ಮಾಡ್ತಾರಂತೆ.
ನಾವೇನಂದೇವು ಎಲ್ಲಾ ಪಕ್ಷದಲ್ಲಿರಲಿ ಎಲ್ಲಾ ರೈತ ಮುಖಂಡರಲ್ಲಿ ಸಮೀಕ್ಷೆಗೊಂದು ಸ್ಥಳ ನೋಡ್ತೇವೆ ಬಾಲರಾಜ ನೀವು ಮಾತಾಡಿದ್ರು ಒಂದು ಸ್ಥಳ ನೋಡ್ತೇವೆ ಅಂದಾಗ ಅವ್ರಿಗೆ ಅಪ್ಪಾಜಿಯವ್ರಿಗೆ ಬಹಳ ಯೋಚನೆ ಪಾಪ ಅವ್ರು ನಡೀತಾರಂದ್ರೆ ಒಂದೇ ತರ ಕೊಡಲಕ್ಕ. ಆದರೆ ಈ ರಾಜ್ಯದ ಸ್ಥಿತಿಗತಿ ರೈತನ ಸ್ಥಿತಿಗತಿ ಅಂದ್ರೆ ಹೇಳೋಣ ನಮಗ್ ದಬ್ಬಾಳಿ ಮಾಡ್ತೇವೆ. ಅಪ್ಪಾರ ನಿಮ್ಮ ಮಾತಾಡ್ತಾ ನಿಮಗೆ ಮೊನ್ನೆ ನಾವು 1000-2000 ಜನ ರೈತರು ಸೇರಿದ್ರು. ಸುಮಾರು 100-200 ಪೊಲೀಸರು ತಂದು ಹಿಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕಳ್ಳರಿದ್ದೇವೆ ಅಂದ್ರೆ ಈ ತರ ಇವರೆಲ್ಲ ಕಿಚ್ಚಿ ಮಾಡ್ತಾರೆ. ಈ ತರ ಗುಂಡಾಗಿರಿ ಮಾಡ್ತಕ್ಕಂಥ ಯಾವ್ದಾರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಂತಕ್ಕಂಥ ಹೇಳಿದ್ರು. ನನ್ನ ಮೇಲೆ ಗುಂಡಾಗಿರಿ ಮಾಡ್ತಾರೆ. ವಾಸಲಕ ಸಿದ್ದರಾಮಯ್ಯನವರೇ ಬರೀ ನಾವು ಇವತ್ತಿನ ದಿವಸ ಮುಂದೆ ಸಂಘಟನೆ ಆದ್ರೆ ಹೊಂದಾಗ ನಮಗೆ ಗೊತ್ತಾಗಲ್ಲ ಎಲ್ಲಿ ಹಾಳಾಗ ನಮಗೆ ಗೊತ್ತಾಗಲ್ಲ. ನಾವು ಕಷ್ಟದಿದ್ದೇವೆ ಆ ಬೆಳಕಿಂದ ಅಂತ ಒಂದು 60 ಫೀಟ್ನಾಗ ನೋಡಿರಿ ವೈಮಾನಿಕ ಸಮೀಕ್ಷೆ ಹೆಂಗ್ ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ದಯವಿಟ್ಟು ಏನು 13ನೇ ತಾರೀಕು ನಡೀತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಏನು ಕಲಬುರಗಿ ಬಂದವ ನೀವು ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಈ ರೈತರ ಪರವಾಗಿ ಇದ್ದೇ ಅಂತಕ್ಕಂಥ ಕೂಡ ಕೆಲಸ ಬಂದ್ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇಂದ್ರ ಸರ್ಕಾರ ಅಷ್ಟೇ ಸನ್ಮಾನ್ಯ ದೇವೇಗೌಡರು ಬರ್ತಾ ಇದಾರಂತ ಆ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಕೈಲೇ ಇರ್ಬೋದಲ್ಲ ಅದನ್ನು ಕೂಡ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ ಕೊಡ್ರಿ ಅಂತ ಕೇಳೋ ಪ್ರಶ್ನೆಯನ್ನು ನಾವು ಮಾಡ್ಬೇಕಾಗ್ತದೆ. ರೈತ ಮುಖಂಡರು ಮತ್ತು ಶಿವಸೇನಾ ರಾಜ್ಯಾಧ್ಯಕ್ಷ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಬಂದಿರಿ ಬಹಳ ಖುಷಿ ಆಯ್ತು ನಮಗ. ನಿಮ್ ಶಕ್ತಿ ಪ್ರದರ್ಶನ ಬಹಳ ಅವಶ್ಯಕತೆ ಅದ. ಯಾಕಂದ್ರೆ ಗುಂಡಾಗಿರಿ ಹೆಚ್ಚಿಗಿರ್ತದೆ. ಯಾಕಂದ್ರೆ ಈ ಸರ್ಕಾರ ಗುಂಡಾಗಿರಿನೇ ಮಾಡಿರ್ತದೆ. ಆ ಗುಂಡಾಗಿರಿ ನಿಲ್ಲಿಸ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಹೇಳ್ತಾ ತಾವೇನು ಇವತ್ತ ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ರಿ ನಮ್ ಬಹಳ ಸಂತೋಷ ಇದೆ. ನಿಮ್ ಜೊತೆ ನಾವಿರ್ತೇವೆ. ನಿಮ್ ಸರ್ಕಾರ ನಮಗೆ ಯಾವ ತರ ನಾವು ಮಾಡ್ಬೇಕು ಅಂತಕ್ಕಂಥ ಮತ್ತೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಲಬುರಗಿ ಬಂದಿವಿ. ನಮಗೆ ಆದೇಶ ಬಹಳ ಅವಶ್ಯಕತೆ ಅಂತಕ್ಕಂಥ ಹೇಳ್ತಾ ಈ ಮಾತು ಮುಗಿಸ್ತೇವೆ.